ಸಿಂಗಮ್ ಗೋಯಂಕ ಬಿಲ್ ಲೈಕ್ ಆ ದಿವಸ ಎಕ್ಸ್ಪರ್ಟ್ ಮಾತು ಕೇಳಬೇಕು. ಆ ದಿವಸ ಎಕ್ಸ್ಪರ್ಟ್ ಮಾತು ಕೇಳಬೇಕಿತ್ತು. ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. 150 ಇವ್ರ ಕಡೆ ಚೇಸ್ ಆಗೋಲು. ಏನ್ ಮ್ಯಾಚು ಕೊಯ್ಯಬೇಡಿ. ಅದ್ರಾಗ ನಿನ್ನೆ ಮ್ಯಾಚ್ ಇತ್ತು LSG ವರ್ಸಸ್ RR. ನಾನು ನಿಮಗೆ ಹೇಳಿದ್ದೆ RRದವ್ರದ್ದು ಸ್ಟಾರ್ಟಿಂಗ್ 3 ವಿಕೆಟ್ ಬಿದ್ದರೆ ಖತಮ್, ಪೂರ್ತಿ ಟೀಮೇ ಮುಗೀತು. ಅದಾದಮೇಲೆ ಒಬ್ಬರು ಯಾವನು RRದವರು ಸ್ಟಾರ್ಟಿಂಗ್ 3 ವಿಕೆಟ್ ಬಿದ್ದರೆ ಖತಮ್, ಏನು ಉಪಯೋಗ ಇಲ್ಲ. ನಿಮಗೆ ಗೊತ್ತಿದೆ LSG ಅವ್ರದ್ದು ಏನು ಅನ್ಕೋ, ಸ್ಟಾರ್ಟಿಂಗ್ ಇಲ್ಲ, ಪವರ್ ಪ್ಲೇ ಇಲ್ಲ, ಮೀಡಿಯಮ್ ಅದೇ ಏನೂ ಇಲ್ಲ, ವಾಟೇ ಇಲ್ಲ, ಮ್ಯಾಚೇ ಇಲ್ಲ ಇವ್ರ ಕಡೆ. ನಿನ್ನೆ ರಿಷಬ್ ಪಂತ್ಗೆ ನಿಂತು ಆಡಬೇಕಿತ್ತು. ಅವನು ಕ್ಯಾಪ್ಟನ್, ಅವನ ಜವಾಬ್ದಾರಿ, ಅವನು ಆಡಬೇಕಿತ್ತು. ಅವನೊಬ್ಬ ಆಡ್ತಿದ್ದ ಅಂದರೆ ಮ್ಯಾಚ್ ಗೆಲ್ತಿದ್ದು. ಯಾಕಂದರೆ ಅವರು ಓಪನರ್ ನೋಡಿ ಏನು ಖತರ್ನಾಕ್ ಆಡಿದಾನೆ. ಅವನು 55 ರನ್ ತೆಗೆದಾನೆ. ಮತ್ತು ಇವ್ರದ್ದು ತಾಳೆ ಮೇಳೆ ಇಲ್ಲ. ಈ ಕಡೆ ಓಪನಿಂಗ್ ಅವ್ನು ಬರ್ತಾನೋ, ಈ ಕಡೆ ಓಪನಿಂಗ್ ಇವನು ಬರ್ತಾನೆ, ಎಲ್ಲಕ್ಕೆಲ್ಲ ಮಿಕ್ಸ್. ಒಂದೇ 11 ಪ್ಲೇಯರ್ ಸೆಲೆಕ್ಟ್ ಮಾಡಿ, 12 ಪ್ಲೇಯರ್ ಸೆಲೆಕ್ಟ್ ಮಾಡಿ ಇವ್ರನ್ನ ಹಿಂಗೆ ತೊಗೊಳ್ಳಿ ಹಂಗೆ ತೊಗೊಳ್ಳಿ, ಹಿಂಗೆ ತೊಗೊಳ್ಳಿ ಹಂಗೆ ತೊಗೊಳ್ಳಿ. ಇಲ್ಲ ಬೇಡ, ಇವ್ರು ಓಪನರ್ ಇದ್ದಾರಲ್ಲ, ಓಪನರ್ಗೆ ಫಿಕ್ಸ್. ಎನಿ ಚೇಂಜಸ್, ನಾಟ್ ಎನಿ ಚೇಂಜಸ್ ಮಾಡೋದೇ ಇಲ್ಲ. ಹೆಂಗಿದೆ ಹಾಗೆ ಇರಲಿ. ರಿಷಬ್ ಪಂತ್ 5 ನಂಬರ್ ಬರ್ತೀನ, 5 ನಂಬರೇ ಹತ್ರ ಬಿಟ್ಟು ಬೇರೆ ಕಡೆ ಬರೋಕೆ ಹೋಗಬೇಡ. ಇವಾಗ ನೀವು ಫಸ್ಟ್ ಬ್ಯಾಟಿಂಗ್ ಆಡಿದ್ರೋಗ ಅವಾಗ ಚೇಂಜ್ ಮಾಡ್ಬೋದು. ಆಗ ಹಿಟ್ಟಿಂಗ್ ಅನ್ಕೋ ಇಲ್ಲಿ ಯಾರೇ ಇಲ್ಲಿ ಬಿಡಿ. ಯಾಕಂದರೆ ನೋಡಿ ಇಲ್ಲಿ RRದವರು ಬ್ಯಾಟಿಂಗ್ ಫುಲ್ ಅಂದರೆ ಫುಲ್ ಕೊಲ್ಯಾಪ್ಸ್ ಇತ್ತು. ಜಡೇಜಾ 29 ಬಾಲ್ಗೆ 43 ರನ್ನು. ಅವನು ಒಬ್ಬನೇ ಖತರ್ನಾಕ್ ಆಡಿದ್ದಾನೆ. ವಿಕೆಟ್ ನೋಡಿದರೆ ಮಾರ್ಷ್ 55 ರನ್ನು. ಇವರಿಬ್ಬರ ಮಂದಿ ಆಡಿದ್ದಾರೆ. ಈಗ ಜಡೇಜಾ ಬ್ಯಾಟಿಂಗ್ನಲ್ಲೂ, ಬಾಲಿಂಗ್ನಲ್ಲೂ, ಫೀಲ್ಡಿಂಗ್ನಲ್ಲೂ ಎಲ್ಲ ಕಡೆ ಖತರ್ನಾಕು. ಏನು ಬ್ರೋ LSG ಈ ಥರನಾ? ಅದು ಮತ್ತು ಇವರು ಫಾಸ್ಟ್ ಬಾಲಿಂಗ್ ನೋಡಿ ಮಯಾಂಕ್ ಯಾದವ್ ಅನ್ನ 4 ಓವರ್ಗೆ 56 ರನ್ ಕೊಟ್ಟಿದ್ದಾನೆ. ಭಯಂಕರ ಬ್ರೋ. ಉಳ್ಕಿದವರು 12 ಓವರ್ ಫಾಸ್ಟ್ ಬಾಲಿಂಗ್ ಹಾಕಿ ಅವ್ರು ಎಷ್ಟು ರನ್ ಕೊಟ್ಟು 6 ವಿಕೆಟ್ ತೊಗೊಂಡಾರೆ. ಅವ್ರು 12 ಓವರ್ ಹೋಗೋದು 76 ರನ್ ಕೊಟ್ಟು 6 ವಿಕೆಟ್ ತೊಗೊಂಡಾರೆ. ಮಯಾಂಕ್ ಯಾದವ್ 4 ಓವರ್ಗೆ ಒಂದು ಸ್ಪೆಲ್ಲ ಮುಗಿಸ್ತಾ ಮ್ಯಾಚೇ ಖತಮ್. 4 ಓವರ್ಗೆ 56, 20 ಓವರ್ಗೆ 150. ನೀವು ತಿಳ್ಕೋರಿ ಹೆಂಗೆ ಆಡಿದ್ದಾರೆ ಅವರು. ಭಯಂಕರ ಬಾಯ್. LSG ಈ ಟೋಟಲ್ ಚೇಂಜ್ ಮಾಡ್ಲಿಕ್ಕೆ ಇನ್ನು ಮತ್ತೆ ಯಾವ ಟೋಟಲ್ ಚೇಂಜ್ ಮಾಡೋರ್ದಾರೆ ಇವರು. ಈ ಕಡೆ 150 ಆಗಲಿಲ್ಲ ಅಂದರೆ ಇನ್ನು ಗಪ್ಪ 49 ಚೇಂಜ್ ಮಾಡಕ್ಕೆ ನೋಡ್ರಿ. ಇನ್ನು RCB ರೆಕಾರ್ಡ್ ಮುರಿರಿ. ಭಯಂಕರ ಬಾಯ್, ಭಯಂಕರ. ರವೀಂದ್ರ ಜಡೇಜಾ ವಾಟ್ ಅ ಬ್ಯೂಟಿ, ವಾಟ್ ಅ ಆಲ್ರೌಂಡರ್, ಖತರ್ನಾಕ್ ಸ್ಪಿನ್ ಆಲ್ರೌಂಡರ್, ಖತರ್ನಾಕ್ ಫಾಸ್ಟ್ ಆಲ್ರೌಂಡರ್. ಹಾರ್ದಿಕ್ ಪಾಂಡ್ಯ ಖತರ್ನಾಕ್. 2 ಆಲ್ರೌಂಡರ್ಸ್, 2 ಆರಾಮ್ಯಾನ್ಸ್. ಇವತ್ತು ಮ್ಯಾಚ್ ಇದೆ ಎಲ್ ಕ್ಲಾಸಿಕೋ, CSK ವರ್ಸಸ್ MI. ಈ ಕಡೆ MI ನೋಡಿದರೆ ಒಬ್ಬರಿಗಿಂತ ಒಬ್ಬರು ಆದಮೇಲೆ ಬರ್ತಾ ಇದ್ದಾರೆ. ಈ ಕಡೆ CS ಕಡೆ ಒಬ್ಬರಾದ್ಮೇಲೆ ಹೋಗ್ತಾ ಇದ್ದಾರೆ. ಈ ಕಡೆ ಬರ್ತಾ ಇದ್ದಾರೆ, ಆ ಕಡೆ ಹೋಗ್ತಾ ಇದ್ದಾರೆ. ಈ ಕಡೆ ದಾನಗಳು ಬ್ರೋ. ವಿಲ್ ಜಾಕ್ಸ್ ಜಾಯಿನ್ ಮುಂಬೈ ಇಂಡಿಯನ್ಸ್. ಅವರು ಕೂಡ ಈಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತು ಬುಕ್ಕಾನೆ ಬೇಸೋರು ಮುಂಬೈದವರು. ಚೆನ್ನೈಗೆ ಬುಕ್ಕಾನೆ. ಆಯುಷ್ಗೆ ಬ್ರೋ ಅವನು ಓಪನರ್, ಅವನು ರೂಲ್ಡ್ ಔಟು. ಒಂದು 10-15 ದಿವಸ ರಿಟೈರ್ಡ್ ಹರ್ಟ್ ಕೊಟ್ಟು ಅವರಿಗೆ ಮುಗೀತು. ಅದಾದಮೇಲೆ ರಿಟೈರ್ಡ್ ಹರ್ಟ್ ಆದಮೇಲೆ ಅವ್ನಿಗೆ ಆಡಕ್ಕೆ ಯಾಕೆ ಕರ್ಕೋಬೇಕು, ರೆಸ್ಟ್ ಕೊಡಬೇಕಲ್ಲ ಒಂದು 10 ದಿವಸ. ಇಲ್ಲ ಬ್ರೋ, ನಿಂಗೆ ಇಂಜುರಿ ಇದೆ ಅಲ್ಲ, ನೀನು ಆಡು, ಪೂರ್ತಿ ಇಂಜುರಿ ಆಗು. ಲೆವೆಲ್ 2 ಆಗು, ಲೆವೆಲ್ 3 ಆಗು, ಎಲ್ಲ ಇಂಜುರಿ ಆದಮೇಲೆ ರೂಲ್ಡ್ ಔಟ್ ಆಗ್ತು. ಯಾಕಂದರೆ ನಮ್ಮ ಕಡೆ ಭಾಳ ಮಂದಿ ಇದ್ದಾರೆ, ಯಾರು ಒಬ್ಬರು ಆಡೋಕ್ಕಿಲ್ಲ ಇಲ್ಲಿ. ಅವ್ರೊಂದು 2 ಮಂದಿ ಇದ್ದರು. ಒಬ್ಬರು ಅನ್ಕೋ MS ಧೋನಿ, ಅವ್ರು ಅನ್ಕೋ ಸೈಲೆಂಟ್ಲಿ ರಿಟೈರ್ ತೊಗ್ತಾ ಇದ್ದಾರೆ. ಈ ಕಡೆ ಜಡೇಜಾ ಒಬ್ಬಿದ್ದ, ಅವನು ಕೂಡ ಇವರು RRಗೆ ಬಿಟ್ಕೊಟ್ಟದ. RRನಲ್ಲಿ ಖತರ್ನಾಕ್. ಈ ಕಡೆ ಮುಂಬೈ ಇಂಡಿಯನ್ಸ್ ಹೋದ ಮ್ಯಾಚ್ ನೋಡಿದರೆ ವಾಟ್ ಎ ಕಮ್ಬ್ಯಾಕ್ ಬ್ರೋ. ಸೂರ್ಯಕುಮಾರ್ ಬಿಟ್ಟು ಪೂರ್ತಿ ಟೀಮೇ ಕಮ್ಬ್ಯಾಕ್ ಮಾಡಿದೆ. 4 ವಿಕೆಟು. ಹಾರ್ದಿಕ್ ಪಾಂಡ್ಯ ನೋಡಬೇಕು ಸಪೋರ್ಟ್ ಹೆಂಗೆ ಮಾಡ್ತಾರೆ. ತಿಲಕ್ ವರ್ಮಾ, ಅದು ನಾನು ಅಂದ್ಕೊಂಡಿದ್ದೆ 150ಕ್ಕೆ ಹೋಗುತ್ತೆ. ಇಲ್ಲ ಬ್ರೋ, ನಾವು 200 ತನಕ ಪೌಚ್ ಮಾಡ್ತೀವಿ, 200 ನಿಮಗೆ ಚೇಂಜ್ ಮಾಡೋಕ್ಕೆ ಕೊಡ್ತೀವಿ. ವಾಟ್ ಅ ಮ್ಯಾಚ್. ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು? CSK ವರ್ಸಸ್ MI.
ಡೆಫಿನೆಟ್ಲಿ MI. ಯಾಕಂದರೆ ನೀವು ನೋಡಬೇಕು ಕಮ್ ಬ್ಯಾಕ್. ರೋಹಿತ್ ಶರ್ಮಾ ಇವತ್ತು ಆಡ್ತಾರೆ ಅನಿಸುತ್ತೆ, ಆದರೆ ಆಡಲಿಲ್ಲ ಅಂದ್ರೇ ಚಲೋ. ಸೂರ್ಯಕುಮಾರ್ ತೆಗೆದು ಅವನ ಜಾಗಕ್ಕೆ ಫಿಲ್ ಜಾಕ್ಸತ್ಕಿ. ಫುಲ್ ತಿಂಡಿ ಮ್ಯಾಚೆ. ಯಾಕಂದರೆ ಸೂರ್ಯಕುಮಾರ್ ಚಿಂಗಮ್ ಕಿಂಗ್. ನಂಗನ್ಸುತ್ತೆ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಗೆ ಬಾಯ್.